ಬರೇ ರೈಸ್ ಚೂಡಿ ಅಷ್ಟೇ ಅಲ್ದ ಚಪಾತಿ, ರೊಟ್ಟಿ ಅದ್ರಾಗೂ ಸ್ಪೆಷಲಿ ಖಡಕ್ ರೊಟ್ಟಿ, ಕಾರ್ಬ್ಯಾಳಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನುಗ್ಗಿಕಾಯಿ ಕಾರ್ಬ್ಯಾಳಿ. ಮೊದಲ ಒಂದು ಪಾತ್ರೆನ ಬಿಸಿ ಮಾಡಕ್ಕಿಟ್ಟು ಒಂದು 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಎಣ್ಣೆ ಚಲೋತಂಗೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿದ್ದೆ. ಎರಡು ಚಲೋತಂಗೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಇಂಗು, ಕರಿಬೇವು, ಒಂದು 2ರಿಂದ 3 ಒಣಮೆಣಸಿನ್ಕಾಯಿನ ಮುರಿದು ಹಾಕಕತ್ತೀನಿ ರೀ. ಒಂದು 5 ಸೆಕೆಂಡ್ ಇವನ್ನ ಹುರಿಬೇಕು. ಆಮೇಲೆ ಕತ್ತರಿಸಿದ ಒಂದು ಉಳ್ಳಾಗಡ್ಡಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿನ ಎಣ್ಣೆಗ ಸ್ವಲ್ಪ ಹೊತ್ತನ ಚಲೋತಂಗೆ ಹುರಿಬೇಕು. 1/4 ಕೆಜಿಯಷ್ಟು ನುಗ್ಗಿಕಾಯಿ ಹಾಕಕತ್ತೀನಿ ರೀ. ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ಹಾಕಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೈ ಫ್ಲೇಮ್ನಾಗ ನುಗ್ಗಿಕಾಯಿನ ಒಂದು 2 ನಿಮಿಷ ಹುರಿಬೇಕು. ಆಮೇಲೆ ಒಂದು 2 ಲೋಟದಷ್ಟು ನೀರು ಹಾಕಿ ನುಗ್ಗಿಕಾಯಿನ ಒಂದು 2 ನಿಮಿಷ ಕುದಿಸ್ಬೇಕು. ನುಗ್ಗಿಕಾಯಿ ಒಂದು ಅರ್ಧ ಬೆಂದ ಮೇಲೆ ಈಗ ಇದ್ರಾಗ ಬ್ಯಾಳೆ ಹಾಕಬೇಕು. ಲಕ್ಷ ಇರಲಿ, ನುಗ್ಗಿಕಾಯಿನ ಫುಲ್ ಮೆತ್ತಗಾಗುತ್ತನ ಬೇಯಿಸಬಾರ್ದು. 1 ಕಪ್ ತೊಗರಿ ಬೇಳೆನ ಸ್ವಚ್ಛಗೆ ತೊಳೆದು ಕುಕ್ಕರ್ನಾಗ ಒಂದು 3 ಸೀಟಿ ಹೊಡಿಸಿ ಸ್ವಲ್ಪ ಮೆತ್ತಗೆ ಬೇಯಿಸಿ ಇಟ್ಕೊಂಡಿದ್ದೆ. ಈಗ ಒಂದು ದೊಡ್ಡ ಚಮಚದಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ, ಒಂದು ದೊಡ್ಡ ಚಮಚದಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಬೆಲ್ಲ, ಒಂದು 2ರಿಂದ 3 ದೊಡ್ಡ ಚಮಚದಷ್ಟು ಶೇಂಗಾ ಪುಡಿ, ಹುರಿದಿದ್ದು ಶೇಂಗಾ ಪುಡಿ ಇದು, ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಕತ್ತೀನಿ ರೀ. ಹುಳಿ, ಖಾರ, ಉಪ್ಪು ಎಲ್ಲ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋಬೋದು. ಮಸಾಲೆ ಖಾರ ಇಲ್ಲ ಅಥವಾ ಮಸಾಲೆ ಖಾರ ಬೇಡ ಅಂತಂದ್ರೆ ಅದ್ರ ಬದಲಿ ನೀವು ಅಚ್ಕಾರದ ಪುಡಿ ಜೋಡಿ ಹುರಿದಿದ್ದು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕೋಬೋದು. ಅದನ್ನು ಬೇಡ, ಅದನ್ನು ಇಲ್ಲ ಅಂತಂದ್ರೆ ಸಾಂಬಾರು ಪುಡಿ ಅಥವಾ ರಸಂ ಪುಡಿನೂ ಹಾಕೋಬೋದು. ಎಲ್ಲ ಸರಿಯಾಗಿ ಒಂದ್ಸಲ ಚಲೋತಂಗೆ ಮಿಕ್ಸ್ ಮಾಡಿ ಈಗ ನಾನು ಕಡ್ಗೋಲ್ ತೊಗೊಂಡು ಬ್ಯಾಳಿನ ಸ್ವಲ್ಪ ಕಡಿಯಾಕತ್ತೀನಿ ರೀ. ಅಂದ್ರೆ ಚಲೋತಂಗೆ ಮುಚ್ಚಿದಂಗೆ ಆಗುತ್ತೆ. ಖಾರ ಉಪ್ಪು ಎಲ್ಲ ಬ್ಯಾಳಿ ಜೊತೆ ಚಲೋತಂಗೆ ಹೊಂದ್ಕೋತೈತಿ. ಒಂದು 5 ಸೆಕೆಂಡ್ 10 ಸೆಕೆಂಡ್ ಕಡ್ಗೋಲ್ಲೇ ಕಡಿದ್ರೆ ಸಾಕು. ಕಾರ್ಬ್ಯಾಳಿ ನಿಮಗೆ ಯಾವ ಹದ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಹೈ ಫ್ಲೇಮ್ನಾಗ ಇದನ್ನು ಒಂದು 3-4 ನಿಮಿಷದ ತನಕ ಚಲೋತಂಗೆ ಕುದಿಸಿದ್ರೆ ಆತ್ ನೋಡ್ರಿ. ಮಸ್ತ್ ಬಿಸಿ ಬಿಸಿ ಖಾರ ನುಗ್ಗಿಕಾಯಿ ಕಾರ್ಬ್ಯಾಳಿ ರೆಡಿ. ಗ್ಯಾಸ್ನ ಬಂದ್ ಮಾಡೋಕ್ಕಿಂತ ಮೊದಲ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಖಾರ ಉಪ್ಪು ಎಲ್ಲ ಸರಿಯಾಗಿತ್ತಿಲ್ಲ ಅಂತ ಚೆಕ್ ಮಾಡಿರಿ. ಇದ್ರ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈಗೇನೋ ಸ್ವಲ್ಪ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿರಿ. ಲಾಸ್ಟಿಗೆ ಸಣ್ಣ ಕತ್ತರಿಸಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿ ಗ್ಯಾಸ್ನ ಬಂದ್ ಮಾಡಿರಿ. ಬಿಸಿ ಬಿಸಿ ರೈಸ್ ಇಲ್ಲ ಅಂದ್ರೆ ಕಡಕ್ ರೊಟ್ಟಿ ಜೋಡಿ ಮಸ್ತ್ ಕಾರ್ಬ್ಯಾಳಿನ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.